ಗಣಪತಿಯನ್ನ ಚಿಂತನೆ ಮಾಡುತ್ತಾ ಗಣಪತಿಯನ್ನ ಕುಂಭದಲ್ಲಿ, ಗಣಪತಿಯನ್ನ ಬಿಂಬದಲ್ಲಿ ಮತ್ತು ಗಣಪತಿಯನ್ನ ಅಗ್ನಿ ಮುಖಾಂತರವಾಗಿ ವಿಶೇಷವಾಗಿ ಹೋಮ ಹವನಗಳನ್ನ ಮಾಡಿ ಅವನ ಅನುಗ್ರಹದಿಂದ ಯೋ ಲಾಜಯತಿ ಯಶೋವಾನ್ ಭವತಿ, ನಮ್ಮ ಯಶಸ್ಸಿಗೋಸ್ಕರವಾಗಿ ಲಾಜಾದ್ರವ್ಯದಿಂದ ನಾವು ಪರಮಾತ್ಮನಿಗೆ ಆಹುತಿಯನ್ನ ಅಗ್ನಿ ಮುಖಾಂತರವಾಗಿ ಕೊಡ್ತಾ ಇದ್ದೇವೆ. ಯೋ ಲಾಜೈ ಯೋ ಇಕ್ಷುದಂಡಾಹ, ಯಾವ ಕಬ್ಬಿನಿಂದ ಮೋದಕದಿಂದ ಮತ್ತು ಭತ್ತದ ಅರಳುವನ್ನಿಂದ ಭೋಜ ಮಾಡುವುದರಿಂದ ಯಶಸ್ಸು, ಕೀರ್ತಿ, ಗೌರವ ಮತ್ತು ದೀರ್ಘಾಯುಷ್ಯವನ್ನ ಭಗವಂತ ಕೊಡ್ತಾ ಇದ್ದಾನೆ. ಮತ್ತೆ ವಿಶೇಷವಾಗಿ ಆ ಜೇನು ಮತ್ತೆ ಆ ತುಪ್ಪ ಮತ್ತೆ ಆ ಯಾವ ಒಂದು ದಾಳಿಮಿ ವೃಕ್ಷ ದಾಳಿಂಬೆಯ ದ್ರವ್ಯದಿಂದ ಪರಮಾತ್ಮನಿಗೆ ಆಹುತಿಯನ್ನು ಕೊಡುತ್ತೇವೆ. ಪರಮಾತ್ಮಗೆ ಅತ್ಯಂತ ಪ್ರೀತಿಕರವಾಗಿರತಕ್ಕಂತಹ ಹಣ್ಣುಗಳು ನಮಗೆ ಶುಭ ಫಲಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿ ಬಲ, ಆಯಸ್ಸು, ಯಶಸ್ಸು, ಕೀರ್ತಿ, ಗೌರವ, ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂತಹ ಪಾಪ ಕರ್ಮಗಳನ್ನು ತೊಳೆದು ನಮ್ಮನ್ನು ಪವಿತ್ರರನ್ನಾಗಿ ಮಾಡಿ ವಿಶೇಷವಾಗಿ ಆ